ನನಗೆ ಹಾಂ ನೋಡ್ರಿ ಜಗಳಾಡೋದು ಚೀರಾಡೋದು ಎಲ್ಲ ಇದ್ದಿದ್ದೆ ಇವ್ರದ್ದು. ಇದಕ್ಕೇನು ಮಾಡಿಲ್ಲ, ಸಿಂಪಲ್ ರೌಂಡ್ ನೆಕ್ಕು, ಫ್ರಂಟು ರೌಂಡ್. ಕೇಕ್ ಮಾಡಿದ್ದೆ, ಕಪ್ ಕೇಕ. ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು, ಅದರೊಳಗೆ ಎಣ್ಣೆ, ಶೇಂಗಾ ಚಟ್ನಿ. ಇಲ್ಲಪ್ಪ ಅದಿಷ್ಟು ನೈ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ಮೊನ್ನೆ ಹಾಕಿದ್ನಲ್ಲ, ಸೊ ಸಂಡೇದು ಮಧ್ಯಾಹ್ನದಿಂದ ವ್ಲಾಗ್ ಇದು. ಇವತ್ತು ಕಾಯಿಪಲ್ಲೆ ಎಲ್ಲ ತೊಗೊಂಡು ಬಂದು ಇನ್ನು ನಾಷ್ಟ ಮಾಡಿಕೊಂಡು ಹೊಲ್ಯಾಕಂತ ಕೂತೀನಿ ಫ್ರೆಂಡ್ಸ್. ಒಂದು ಬ್ಲೌಸ್ ರೆಡಿ ಮಾಡಿ ಕೊಡೋದಿತ್ತು ಈಗ. ಇನ್ನು ಬಟ್ಟೆದೆಲ್ಲ ಹಾಗೆ ಇಟ್ಟೀನಿ. ಇದು ಮೊದಲು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಂತ ಕೂತೀನಿ. ನನ್ನ ಮಗ ನೋಡ್ರಿ ತಲೆಕೊಂಡು ಈಗ ಜಳಕ ಮಾಡೋಣ. 2 ಗಂಟೆ ಆಗೈತಿ ಫ್ರೆಂಡ್ಸ್ ಟೈಮ್. ಈಗ ಜಳಕ ಮಾಡಿ ಅವ್ನ ಫ್ರೆಂಡ್ ಬಂದಿದ್ದ, ಅವ್ನ ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಈಗ ಜಳಕ ಮಾಡಿ ತಲೆ ಇಕ್ಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ರೆಡಿ ಆಗ್ಯಾನ ಟಿ ವಿ ನೋಡೋಕ್ಕಂತೇಳಿ ಕುಂದ್ರಂದ. ಸೊ ಏನೋ ನಮ್ಮ ವಿಡಿಯೋಸೇ ಬರತ್ತಿತ್ತು, ಹಾಗಾಗಿ ಲಾಡೆ ನಂದಿ ಹಚ್ಚಂತಂದ. ಅದು ಡಾಲ್ಫಿನ್ ಅಲ್ಲಿಲ್ಲ, ನೀ ಬಂದಿದ್ದಲ್ಲ ಕ್ರಿಶ್ ಲಾಡಿನಿ ಕೇಳೋ ಕ್ರಿಶ್. ಅದು ಕ್ರಿಶ್ ಬಂದ ನೋಡಲ್ಲ ಬಂದು ನೀ ನನಗಿದ್ರೆ ಡಾಲ್ಫಿನ್ ಅಂತೀಯಾ? ಹಾಂ, ನಾ ಫಿಶ್ ಅಂದಿಲ್ಲ, ಕ್ರಿಶ್ ಅಂದಿದ್ದ. ಕ್ರಿಶ್ ನೀ ಅದಕ್ಕೆ ನನಗೆ ಡಾಲ್ಫಿನ್ ಅಂದಿ. ನಾನು ನೀನು ಫಿಶ್ ಅಂದಂಗೆ ಅನಿಸೈತೆ ನಿನಗೆ, ಅದಕ್ಕೆ ನಾ ಡಾಲ್ಫಿನ್ ಅನು. ಇಷ್ಟು ಪಕ್ಕ ಅದಿ ಸುಮಿತಾ ನೀನು. ಹಾಂ, ನಾ ಫಿಶ್ ಅಂದಿಲ್ಲ ಅಪ್ಪಾಜಿ, ಕ್ರಿಶ್ ಅದ್ರ ಬರ್ತಾನಲ್ಲ ಲಾಡೆ ನಿಕ್ಕಿಯರ್ ತಮ್ಮ ಕ್ರಿಶ್. ಆ ಕ್ರಿಶ್ ಅಂದಿದ್ದು ನಾನು ನಿನಗೆ ಫಿಶ್ ಇಲ್ಲ ಪುನಃ ಫಿಶ್ ಅಂದಿಲ್ಲ. ಹಾಂ, ನೀ ಏನಂದಿ? ಯಾರಿ ಟಿವಿಯನ ಇಬ್ಬರು ಬರತ್ತಿದ್ವಲ್ಲ, ಅದಕ್ಕೆ ನೀ ಫಿಶ್, ನನಗೆ ಡಾಲ್ಫಿನ್. ನೀರೆಲ್ಲಿದ್ವು ಅಲ್ಲಿ? ಕಡ್ಯಾಕಿತ್ತು ಅನು ಫಿಶ್ ಡಾಲ್ಫಿನ ಕಡ್ಯಾಕಿರ್ತಾವನು, ನೀರೊಳಗಿರ್ತಾವಿಲ್ಲ ಅಲ್ಲಿ ನೀರಿದ್ದು ಅನ. ಹೌದಲ್ಲ, ಹೌದು. ನನಗ ಏನು ಕರಿತಿ? ನಾ ಡಾಲ್ಫಿನಾ? ನೀನು ನಾ ಡಾಲ್ಫಿನ್ ಅದು ನೀನೇನು? ನೀನೇ ಹೋಗಿ ನೋಡು ಕ್ರಿಶ್ ಬಂದು ನೋಡು. ಇದು ಬವತ್ತು ನೋಡು ಲಾಡನಿಕ್ಕಿ. ಹೋಗು ಬಿಡು ಅದನ್ನು ಫಸ್ಟ್ ಬಿಟ್ಟು ಹೋಗಿ ತೊಗೊಂಡವ್ರಿ ಮಟ್ಟಿಗೆ ಹೋಗು. ಹಾಂ, ಡಾಲ್ಫಿನಾ? ಬರ್ತೀನಿ ಫಿಶ್ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗನ ಮಾತು ಕೇಳಿದ್ರಿ. ನಾನು ಲಾಡೆ ನಿಕ್ಕಿ ಹಚ್ತೀನಿ, ಅದ್ರೊಳಗೆ ಲಾಡೆ ನಿಕ್ಕಿ ಬತ್ತು ನೋಡೋಣ. ನಮ್ಮ ವಿಡಿಯೋಸ್ ಬರತ್ತಿತ್ತಲ್ಲ, ಅವ್ನಿಗೆ ನಾ ಫಿಶ್, ಅದ್ರೊಳಗೆ ಕ್ರಿಶ್ ಬಂದ ನೋಡಿ ಅಂದೆ ನಾನು. ಹಾಗಾಗಿ ಅವನಿಗೆ ನಾನು ಫಿಶ್ ಅನ್ನತ್ತ, ಹಾಗಾಗಿ ಅವ ನನಗೆ ಡಾಲ್ಫಿನ್ ಅಂತ ನನ್ನ ಫ್ರೆಂಡ್ಸ್. ಇಷ್ಟು ಮಾತಿಲೇ ಪಕ್ಕ ಅದಾನ ಫ್ರೆಂಡ್ಸ್. ಇವ್ನ ಮುಂದೆ ಮಾತಾಡೋಕ್ಕಾಗೋದೇ ಇಲ್ಲ ನಮಗೆ, ಹಂಗೆ ಮಾತಾಡ್ತಾನೆ. ನಾನು ಡಾಲ್ಫಿನ್ ಅಂತ, ಅವನು ಫಿಶ್ ಅಂತ. ಸೊ ನಾನು ಕ್ರಿಶ್ ಅಂದಿದ್ದು, ಅವನಿಗೆ ಫಿಶ್ ಅಂತ ಕೇಳೈತಿ. ಹಾಗಾಗಿ ನನ್ನ ಡಾಲ್ಫಿನ್ ಅನ್ನತ್ತಿದ್ದ. ನಾನು ಇನ್ಮೇಲೆ ನಿನಗೆ ಡಾಲ್ಫಿನ್ ಅಂತಲೇ ಕರಿತೀನಮ್ಮ ಅಂತೇಳಿ ಅನ್ನಕತ್ತಿದ್ದ ಇವ. ಇನ್ನು ಅವರನ್ನ ಆಟ ಆಡೋಕ್ಕಂತ ಹೋಗಿದ್ದ ಫ್ರೆಂಡ್ಸ್. ಇನ್ನು ಬಂದಿಬ್ಬರು ನೋಡ್ರಿ ಜಗಳಾಡೋದು ಚೀರಾಡೋದು ಎಲ್ಲ ಇದ್ದಿದ್ದೆ ಇವ್ರದ್ದು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡ್ಬೇಕು ಫ್ರೆಂಡ್ಸ್. ಇನ್ನೂ ಅಡುಗೆ ಮಾಡಿಲ್ಲ. ಸ್ವಲ್ಪ ಹೊತ್ತು ಅದನ್ನು ಜೋಡಿಸಿದೆ, ಕಟ್ ಮಾಡಿಕೊಂಡು ಜೋಡಿಸಿ ಇನ್ನು ಅಡುಗೆ ಮಾಡೋಕ್ಕಂತ ಬಂದೀನಿ. ಬಟ್ ನನಗಿನ್ನ ಮೊದಲು ನೋಡ್ರಿ ಇವನೇ ಬಂದುಬಿಟ್ಟಾನ. ನಾನು ಬರ್ತೀನಮ್ಮ ಅಂತೇಳಿ. ನಾ ಅಡುಗೆ ಮಾಡೋಕ್ಕೆ ಬಂದೆ ಅಂದ್ರೆ ಬಂದು ಕೂತ್ಬಿಡ್ತಾನೆ ಫ್ರೆಂಡ್ಸ್ ಹಂಗಾಗಿ ನಾನೇನು ಅನ್ನತ್ತಿದ್ದೆ, ನೀನೇ ಮಾಡಪ್ಪ, ನಾ ಹೊರಗೆ ಹೋಗ್ಬಿಡ್ತೀನಂತೆ ಅನ್ನತ್ತಿದ್ದೆ. ಇಲ್ಲಮ್ಮ ಮಾಡೋ, ಇಲ್ಲೇ ಬಾ ಅಡುಗೆ ಮಾಡೋಣ ಅನ್ನತ್ತಿದ್ದ. ಸೊ ಇವತ್ತು ಬೆಳಿಗ್ಗೆ ದಪಾಟಿ ಮಾಡಿದ್ನಲ್ಲ ಮುಂಜಾನೆ, ಹಂಗಾಗಿ ಈಗೇನು ಸ್ವಲ್ಪ ಸಜ್ಕ ಮಾಡಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಸಜ್ಕ ಅಂತೂ ಸ್ಪೆಷಲ್ ಯಾವಾಗಲೂ ಮಾಡ್ತೀವಿ. ರೊಟ್ಟಿ ಚಪಾತಿ ಮಾಡಲಿಲ್ಲ ಅಂದ್ರೆ ಸಜ್ಕ ಮಾಡಿ ಅನ್ನ ಸಾಂಬಾರು ಮಾಡ್ತೀವಿ. ಹಾಗಾಗಿ ನಾನು ಇವತ್ತು ಸಜ್ಕ ಮಾಡತ್ತೀನಿ. ಮಧ್ಯಾಹ್ನ ಸಜ್ಕ ಮಾಡಿ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡೀನಿ ಫ್ರೆಂಡ್ಸ್. ಇವತ್ತು ಅನ್ನ ಮಜ್ಜಿಗೆ ಸಾರು ಮಾಡತ್ತಿದ್ದೆ. ಇವ ನೋಡ್ರಿ ಹಂಗೇನ ಬ್ಯಾಡ ಅನ್ನನ ಹೆಂಗೆ ಬಂದಿತ್ತ ನೋಡ್ರಿ. ಇಲ್ಲಿ
ನಾ ಬಂದು ಬರ್ಸನ್ ಕಟ್ಟಿ ಮೇಲೆ ಕುಂದಿರ್ತಾನೆ ಫ್ರೆಂಡ್ಸ್. ಇವ ನನಗೆ ಮಾಡೋಕೆ ಇದನ್ನೇ ಆಗಂಗಿಲ್ಲ, ಹಂಗಾಗಿ ಬ್ಯಾಡ ನಾನು ಬಂದು ಈ ಥರ ನಿಂತಾನ. ಹಾಗೆ ಹೋಗೋದು ಬರೋದು ಮಾಡಾಕತ್ತಿದ್ದ ನೋಡಿ. ಸಜ್ಕ ಮಾಡೋಕ್ಕಂತೇಳಿ ಬೆಲ್ಲ ನೀರು ಹಾಕಿಟ್ಟಿನಿ. ಒಂದು ಸೈಡ್ ಅನ್ನ ಮಾಡೋಕ್ಕಂತೇಳಿ ಕುಕ್ಕರ್ ರೈಸ್ ಹಚ್ಚೀನಿ. ಈ ಕಡೆ ಬೆಲ್ಲ ನೀರು ಮಿಕ್ಸ್ ಮಾಡಿ ಅದು ಹೋದಾಡತ್ತಾಗ ಈಗ ಅದನ್ನು ಸ್ವಲ್ಪ ಕಾಶಿ ಬಂದ್ ಮಾಡ್ತೀನಿ ನೋಡಿರಿ. ಅದನ್ನು ಬಂದ್ ಮಾಡಿಕೊಂಡು ಈ ರೀತಿ ಸೋಸ್ಕೋಬೇಕು ಫ್ರೆಂಡ್ಸ್. ಸೋಸ್ಕೊಳ್ಳಿಲ್ಲ ಅಂದ್ರೆ ಅದ್ರೊಳಗೆ ಸಣ್ಣ ಸಣ್ಣ ಹರಳು ಇರ್ತಾವೆ, ಮತ್ತು ಕಡ್ಡಿ ಸಣ್ಣ ಸಣ್ಣ ಕಸರ ಈ ಥರ ಎಲ್ಲ ಇರ್ತಾವೆ. ಅದಕ್ಕೆ ಹಾಗಾಗಿ ಸೋಸ್ಕೋಬೇಕು. ಸೋಸ್ಕೊಳ್ಳಿಲ್ಲ ಅಂದ್ರೆ ಸಜ್ಕ ಒಂಥರ ಕರಕ ಅಂತೇಳಿ ಅದ್ರೊಳಗೆ ಹಳ್ಳ ಬಂದಿರ್ತಾವಲ್ಲ, ತಿನ್ನೋಕೆ ಅಷ್ಟಿದು ಅನಿಸಲ್ಲ. ಇನ್ನು ಹೋಳಿಗೆದೆಲ್ಲ ಮಾಡಿದರೆ ನಾರ್ಮಲ್ ಹಾಗೆ ಮಾಡ್ಕೋತೀವಿ, ಅವಾಗೇನೂ ಮಾಡೋಂಗಿಲ್ಲ. ಬಟ್ ಈ ಥರ ಸಜ್ಕ ಎಲ್ಲ ಮಾಡಿದಾಗ ಸೋಸ್ಕೋಬೇಕು ನೋಡಿರಿ. ಈ ರೀತಿ ಹೊಲಸು ಬಂದಿರ್ತೈತೆ ಸ್ವಲ್ಪ, ಹಾಗಾಗಿ ಅದನ್ನ ಸೋಸ್ಕೊಂಡು ಸಜ್ಕನ ಮಾಡ್ಕೋತೀನಿ ಫ್ರೆಂಡ್ಸ್. ಆ ಬೋಗೋನಿನೂ ಕೂಡ ನಾನು ತೊಳ್ಕೊತೀನಿ. ತೊಳ್ಕೊಂಡ್ಬಿಟ್ಟೇ ಸಜ್ಕ ಮಾಡೋದು. ಇನ್ನು ವಾಪಸ್ ಅದನ್ನು ಆ ನೀರನ್ನ ಏನಿರ್ತೈತೆ ಸೋಸಿದ್ದು ಅದನ್ನು ವಾಪಸ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ಉಪ್ಪು ಹಾಕಲಿಲ್ಲ ಅಂದರೆ ಟೇಸ್ಟ್ ಅಷ್ಟು ಸರಿ ಬರೋಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ನೀರು ಹೋದಾಡ್ತಿರ್ತಾವಲ್ಲ ಅವಾಗ ಏನೈತಿ ರವೆ ಹಾಕ್ಕೋಬೇಕು. ಅಷ್ಟು ನೋಡಿರಿ. ನಮ್ಮ ಸುಮಿತಿಗೇನೋ ಹಲ್ಲೊಳಗೆ ಏನೋ ಬ್ಯಾನ್ ಆತಿತ್ತಂತ ತೋರ್ಸಕ್ಕೆ ಬಂದಿದ್ದ. ನೋಡಿ ಕೇಶಿ ಇನ್ನು ಮತ್ತೆ ಸಜ್ಕ ನೀರು ಹೋದಾಡತ್ತಿತ್ತು. ಇನ್ನು ಇದಕ್ಕೆ ಬೆಲ್ಲ ಕೂಡಿಸ್ಕೋಬೇಕು ನೋಡಿರಿ. ಬರ್ಸಂಕಟ್ಟೆಲ್ಲ ಇನ್ನು ಹಂಗೆ ಕ್ಲೀನ್ ಮಾಡೇ ಇಲ್ಲ, ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇನ್ನು ನೋಡಿರಿ ಇದಕ್ಕೆ ರವೆ ಕೂಡಿಸ್ಕೊತೀನಿ. ಆ ನೀರಿಗೆ ಎಷ್ಟು ಮಿಕ್ಸ್ ಆಗುತ್ತೆ ನೋಡಿಕೊಂಡು ರವೆ ಕೂಡಿಸ್ಕೋಬೇಕು. ಜಾಸ್ತಿ ಗಟ್ಟಿನ ಮಾಡಬಾರ್ದು ಈಗಲೇ. ಈಗ ಸ್ವಲ್ಪ ನೀರು ಇರಬೇಕು. ಇನ್ನು ಕುದ್ದಾದ್ಮೇಲೆ ಅದು ಗಟ್ಟಿ ಆಗ್ತೈತಿ. ಸ್ವಲ್ಪ ನೀರು ಇರುವಾಗಲೇ ಅದನ್ನು ರವೆ ಹಾಕೋದನ್ನು ಬಂದ್ ಮಾಡಬೇಕು ನೋಡಿರಿ. ಈ ರೀತಿ ಅಳಸಾಗನೇ ಇಟ್ಕೊಂಡು ನೋಡಿಕೊಂಡು ರವೆ ಹಾಕ್ಕೊಂಡ್ವಿ ಅಂದ್ರೆ ಸಜ್ಕ ಕರೆಕ್ಟ್ ಆಗ್ತದೆ. ಇನ್ನು ಆರಿದ ಮೇಲೆ ಅಂತೂ ಇನ್ನೂ ಗಟ್ಟಿ ಆಗ್ತೈತಿ ಫ್ರೆಂಡ್ಸ್. ಇದು ನೋಡಿರಿ ಈ ರೀತಿ ಅಳಕಾಗ್ನಿ ಮಾಡಬೇಕು. ಇನ್ನು ಬರ್ಸಂಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಇನ್ನು ಬಟ್ಟೆ ಇಟ್ಟಿನ ಹಂಗೆ ಬಟ್ಟೆನೂ ತೊಳ್ಕೊಬೇಕು. ನಾನು ಮಜ್ಜಿಗೆ ಕುಡಿತೀನಮ್ಮ ಅಂತೇಳಿ ಸುಮ್ಮನೆ ಡಾಲ್ಫಿನ್ ಅಂತ ಹೆಸರಿಟ್ಟಿ ನಂಗೆ. ಹೋಗಿ ನೋಡಿರಿ ನನ್ನ ಮಗ ನನಗೆ ಡಾಲ್ಫಿನ್ ಅಂತಲೇ ಹೆಸರಿಟ್ಟಾನ. ಇನ್ನು ಮಜ್ಜಿಗೆ ಸಾಂಬಾರು ಮಾಡತ್ತಿದ್ದೆ. ಅಮ್ಮ ಮಜ್ಜಿಗೆ ಕುಡಿತೀನಿ ಅಂತೇಳಿ ಬಂದಿದ್ದ. ಸೊ ಮಜ್ಜಿಗೆ ಹಾಕ್ಕೊಂಡು ಹೋದ. ಇನ್ನು ಸಜ್ಕ ನೋಡಿರಿ ಈ ರೀತಿ ಗಟ್ಟಿನೇ ಆಯಿತು ಸ್ವಲ್ಪ. ಇನ್ನು ಇದಕ್ಕೆ ಹಾಲು ಹಾಕ್ಕೊಂಡು ತಿನ್ನಬೇಕು. ಹಾಲು ಹಾಕೊಂಡ್ರೆ ಚಲೋ ಆಗ್ತದೆ. ಒಣ ಹಾಕಿನ ಹಾಲು ಹಾಕೊಂಡ್ರೆ ಟೇಸ್ಟ್ ಚಲೋ ಆಗ್ತೈತಿ. ಇನ್ನು ಈ ಕಡೆ ಮಜ್ಜಿಗೆ ಸಾಂಬಾರು ಮಾಡತ್ತೀನಿ. ಬೊಗೋನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ವಿ ಅಂದ್ರೆ ಸಾಂಬಾರು ರೆಡಿ. ಇದಕ್ಕೆ ಸಿಂಪಲ್ ಆಗಿ ಫ್ರೆಂಡ್ಸ್ ಇದು. ಸೊ ಬೇಳೆ ಸಾಂಬಾರೆಲ್ಲ ಡೈಲಿ ಅದನ್ನ ಮಾಡಿ ಬೇಡ ಆಗಿತ್ತು ಇವತ್ತು, ಹಾಗಾಗಿ ಸಿಂಪಲ್ಲಾಗಿ ಇವತ್ತು ಮಜ್ಜಿಗೆ ಸಾಂಬಾರು. ನಮ್ಮ ಸುಮಿತ್ಗೂ ಮಜ್ಜಿಗೆ ಸಾರು ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟು ಹಾಕ್ಕೊಂಡು ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋದು. ಇದು ಸ್ವಲ್ಪ ಈ ರೀತಿ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕು. ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಮಜ್ಜಿಗೆನ ಹಾಕ್ಕೋಬೇಕು. ಸೊ ಬಿಸಿ ಇರುವಾಗಲೇ ಮಜ್ಜಿಗೆ ಹಾಕೊಂಡ್ರೆ ಮಜ್ಜಿಗೆ ಒಡೆದು ಹೋಗ್ತೈತಿ ಫ್ರೆಂಡ್ಸ್. ಹಾಗಾಗಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪು, ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ನಡಿತೈತಿ. ಸೊ ಈ ರೀತಿ ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡ್ವಿ. ಇನ್ನು ಊಟಕ್ಕೆ ಮಜ್ಜಿಗೆ ಸಾಂಬಾರು ಮತ್ತು ಸಜ್ಕ ಊಟ ಮಾಡಿ ನೋಡಿರಿ. ನನ್ನ ಬಳಿ ಹಾಕ್ಕೊಂಡು ನಾನು ನೋಡಿ ಫ್ರೆಂಡ್ಸ್, ಇವ ನನ್ನ ಬಳಿ ಹಾಕ್ಕೊಂಡು ಅಮ್ಮ ನನಗೆ ಬರ್ತಾವೆ ನೋಡಮ್ಮ ಅಂತೇಳಿ ಮುಂಗೈತನ ಬಳಿ ಹಾಕ್ಕೊಂಡು ನಿಂತಾನ. ಇನ್ನು ಈ ಬ್ಲೌಸ್ ರೆಡಿ ಮಾಡಿಲ್ಲಲ್ಲ, ಇನ್ನು ಇದನ್ನು ರೆಡಿ ಮಾಡಬೇಕು ಫ್ರೆಂಡ್ಸ್. ಇವತ್ತು ಸಾಯಂಕಾಲ ಒಯ್ತೀನಿ ಅಂತ ಹೇಳಿದ್ರಿ ಇದನ್ನು, ಹಾಗಾಗಿ ಈಗ ರೆಡಿ ಮಾಡತ್ತೀನಿ. ಇದಕ್ಕೆ ನಾನು ಬಟ್ಟೆ ಒಳಗೆ ಹುಕ್ಸ್ ಮನಿ ಮಾಡ್ತಾರಲ್ಲ, ಸೊ ಅದನ್ನು ರೆಡಿ ಮಾಡ್ಕೊಳತ್ತೀನಿ. ಬಟ್ಟೆ ಒಳಗೆ ಇದ್ದು ಅವರು, ಹಾಗಾಗಿ ಯಾರು ಬಟ್ಟೆ ಒಳಗೆ ಇರ್ತಾವಲ್ಲ ಅವ್ರಿಗೆ ಬಟ್ಟೆ ಒಳಗೆ ಮಾಡಿರ್ತೀನಿ, ಮೇಲಿದ್ದವರಿಗೆ ಮೇಲ್ ಮಾಡ್ತೀನಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ನೋಡಿರಿ ಇದು ರಬ್ಬರ್ ತೊಗೊಂಡು ಬಂದಾನೆ. ಇದೇನೋ ಗಾಲಿ ರಬ್ಬರ್ ಅಲ್ಲ, ಟೈರ್ ರಬ್ಬರು, ಎರೇಸರು. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಇನ್ನು ಪಿಕ್ಚರ್ ನೋಡ್ಕೊತ ಕೂತಾರ. ಹಳೆ ಪಿಕ್ಚರ್ ಲೋಕೇಶ್ ಅವ್ರದ್ದು ಯಾವುದೋ ಹಳೆ ಪಿಕ್ಚರು. ಸೊ ಜಾಸ್ತಿ ಪಿಕ್ಚರೆಲ್ಲ ನೋಡಲ್ಲ ನಮ್ಮ ಅಬ್ಬಿಯದು. ಸ್ವಲ್ಪ ಹೊತ್ತು ನೋಡ್ಕೊತ ಕೂತಿದ್ರು. ಊಟ ಅದು ಮಾಡಿಕೊಂಡು ಇನ್ನು ಮತ್ತೆ ಆಟ ಆಡೋಕೆ ಹೋಗ್ತಾರೆ. ಜಾಸ್ತಿ ಇಂಟ್ರೆಸ್ಟ್ ಕೊಡೋಲ್ಲ ಅವ್ರು. ನೋಡೋ ಜಾಸ್ತಿ ಕಾಮಿಡಿ ನೋಡ್ತಾರೆ. ಕಾಮಿಡಿ ಎಲ್ಲ ನೋಡ್ಕೊತ ಕೂತಿರ್ತಾರೆ. ಬಟ್ ಅವ್ರ ಪಪ್ಪ ಪಿಕ್ಚರ್ ನೋಡೋಣಂತೆ ಪಿಕ್ಚರ್ ಹಚ್ಕೊಂಡು ಕೂತಾರೆ. ಬಟ್ ಇವರು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಎದ್ದು ಹೋಗ್ತಾರೆ. ಇನ್ನು ನೋಡಿರಿ ಈ ಬ್ಲೌಸ್ನು ರೆಡಿ ಮಾಡಿ ಊಟ ಎಲ್ಲ ಮಾಡಿಕೊಂಡು
ಬಟ್ಟೆ ಅದೆಲ್ಲ ಹಾಗೆ ಇಟ್ಟೀನಿ. ಪಾತ್ರೆ ಬಾಂಡೆ ತೊಳೆದೆಲ್ಲ ಹಾಗೆ ಇಟ್ಟೀನಿ. ಈ ಬ್ಲೌಸ್ ಮೊದಲು ರೆಡಿ ಮಾಡಿಕೊಡ್ಬೇಕಾಗಿತ್ತಲ್ಲ, ಹಾಗಾಗಿ ಇದನ್ನು ಫಸ್ಟ್ ಫಿನಿಶಿಂಗ್ ಮಾಡಿ ನೋಡಿರಿ. ಇದಕ್ಕೇನು ಮಾಡಿಲ್ಲ, ಸಿಂಪಲ್ ರೌಂಡ್ ನೆಕ್ಕು, ಫ್ರಂಟು ರೌಂಡ್, 4 ಸ್ಟಕ್ಸ್ ಬ್ಲೌಸ್. ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡೀನಿ, ಗೋಲ್ಡನ್ ಕಲರ್ದು ಥ್ರೆಡ್ ಪೈಪಿಂಗ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ರೆಡಿ ಮಾಡೀನಿ ಫ್ರೆಂಡ್ಸ್. ನೋಡಿರಿ, ಊಟ ಮಾಡಿ ಹೊರಗೆ ಆಟ ಆಡತ್ತಾರ. ಮನೆ ಹಾಕತ್ತಿಲ್ಲಿಂದ ಈ ಮನೆ ಮಾಡ್ಕೊಳಕತ್ತೀನಿ. ಮನೆ ಹೋಗ್ಯಾದ ಬಿಡಾಕತ್ತಿಲ್ಲ. ನಂದು ಫಸ್ಟ್ ಮತ್ತು ಥರ್ಡ್ ಫೋರ್ತ್ 6th 7th ಮನಿ ನೋಡಿರಿ, ಇಬ್ಬರು ಅಣ್ಣ ತಮ್ಮ ಆಟ ಆಡತ್ತಿದ್ರು ಹೊರಗೆ, ಚಿಪ್ಪೆ ಆಟ ಆಡತ್ತಾರ. ಇನ್ನು ನಾನು ಪಾತ್ರೆ ಬಾಂಡೆ ಎಲ್ಲ ಹಂಗೆ ಇಟ್ಟಿದ್ದೆ ಊಟ ಮಾಡಿ. ಹಾಗಾಗಿ ಅವನ್ನ ಕ್ಲೀನ್ ಮಾಡಿದ್ರಾಯ್ತು, ಎಲ್ಲ ಬರ್ಸಂಕಟ್ಟೆ ಎಲ್ಲ ತೊಳೆದ್ರಾಯ್ತು ಅಂತೇಳಿ ಬಂದೀನಿ. ನೋಡಿರಿ, ನಮ್ಮ ರೂಮ್ ಎಲ್ಲ ಎಷ್ಟು ಮೆಸ್ಸಿ ಆಗೈತೆ ಅಂದ್ರೆ ಎಲ್ಲ ಕಳೆದು ಅಲ್ಲೇ ಕುರ್ಚಿ ಮೇಲೆ ಒಗಿತಾರ. ಹಂಗಾಗಿ ನಾನು ಎಲ್ಲ ಹಾಗೆ ಇಟ್ಬಿಟ್ಟಿನಿ ಫ್ರೆಂಡ್ಸ್. ಈ ಹೊಲಿಯೋದು ಅದು ಇದ್ರಾಗಂತ ಕೆಲಸ ಅಂಥೇಳಿ ಅವನ್ನೆಲ್ಲ ಹಾಗೆ ಇಟ್ಟೀನಿ. ಇನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಒಂದೇ ಬ್ಲೌಸ್ ಹೊಲ್ದೀನಿ. ಟೈಮ್ ಬಂದು 5:30 ಆಗಿತ್ತು. ಆಮೇಲೆ ಬಟ್ಟೆ ತೊಳೆದು ಪಾತ್ರೆ ಎಲ್ಲ ತೊಳೆದು ಇನ್ನು ರಾತ್ರಿ ಟೈಮ್ ನೋಡಿರಿ, ಇವತ್ತು ಕೇಕ್ ಮಾಡಿದ್ದೆ, ಕಪ್ ಕೇಕ್. ನಮ್ಮ ಸುಮಿತ ಭಾಳ ದಿನದಿಂದ ಅಮ್ಮ ಕಪ್ ಕೇಕ್ ಮಾಡೋಣತ್ತಿದ್ದ. ಬಟ್ ನಾನು ಬರಂಗಿಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡಿದ್ದು. ನಮ್ಮ ಅಕ್ಕ ಮಾಡ್ತಿದ್ಲು. ಸೊ ಅದು ನೋಡಿ ಅಮ್ಮ ನೀನು ಮಾಡು, ರೇಷ್ಮಾ ಅಮ್ಮ ಮಾಡ್ತಾಳೆ, ನೀನು ಮಾಡೋಣತ್ತಿದ್ರು. ಹಾಗಾಗಿ ಇವತ್ತು ಕಪ್ ಕೇಕ್ ಮಾಡತ್ತೀನಿ ಫ್ರೆಂಡ್ಸ್. ಸೊ ಮಾಡೀನಿ. ನಾವು ಅದನ್ನು ವಿಡಿಯೋ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ನಲ್ಲ, ಹೆಂಗೆ ಬರುತ್ತೋ ಏನು ಅಂದ್ಕೊಂಡು ವಿಡಿಯೋ ಅದನ್ನೂ ಮಾಡಿಲ್ಲ. ಒಮ್ಮೆ ರೆಡಿ ಆದಮೇಲೆ ತೋರಿಸಾತಿ ನೋಡಿರಿ. ಈ ಥರ ಚಹಾ ಕುಡಿ ಕಪ್ ಬರ್ತಾವಲ್ಲ ಪ್ಲ್ಯಾಸ್ಟಿಕ್ದು, ಈ ಥರ ಇದು ಪೇಪರ್ ಥರ ಏನೋ ಇರ್ತಾವಲ್ಲ ಇವು ಪ್ಲ್ಯಾಸ್ಟಿಕ್ ಕಪ್. ಸೊ ಅದರೊಳಗೆ ಮಾಡಿದ್ದೆ ನೋಡಿ, ಚೆಂದ ಬಂದಿದ್ದವು ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನೋಡಿ, ಸ್ಪಾಂಜಿಯಾಗಿ ಚಲೋ ಆಗಿದ್ದು ನೋಡಿ. ಈ ರೀತಿ ರೆಡಿ ಮಾಡಿದ್ದೆ ಕೇಕ್ನ. ಪರವಾಗಿಲ್ಲ, ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು, ನಾಟ್ ಬ್ಯಾಡ್ ಅನ್ನೋ ಥರ ಆಗಿತ್ತು. ಇವು ಕಲರ್ ಜಾಸ್ತಿ ಬಂದಿಲ್ಲ ಫ್ರೆಂಡ್ಸ್. ನಮ್ಮ ಸುಮಿತ್ ತಿನ್ನಲಿಲ್ಲ. ಮಾಡೋ ಮಾತು ಎಷ್ಟಿಂದ ಹೇಳಾಕತ್ತಿದ್ದ. ಹಾಗಾಗಿ ಮೊನ್ನೆ ಮಾಡ್ಕೋಗಿ ಎಲ್ಲ ತೊಗೊಂಡು ಬಂದು ಮಾಡಿದ್ರಾಯ್ತು ಅಂಥೇಳಿ ನಾನು ಮಾಡಿದ್ರೆ ನನ್ನ ಮಗ ಒಂದೂ ಮುಟ್ಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು, ಸಕ್ಕರೆ. ಇನ್ನೊಂದು ಸರಿ ಮಾಡಬೇಕಾದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ ಮಾಡಿದ್ನಿ ಅಂದರೆ ಕರೆಕ್ಟ್ ಆಗ್ತೈತಿ. ಬಟ್ ಅಷ್ಟು ಕಲರ್ ಬಂದಿರಲಿಲ್ಲ. ಅಂಗಡಿ ಒಳಗೆ ಬೇರೆ ಕಲರ್ ಇರ್ತಾವಂತ, ಇವು ಬೇರೆ ಕಲರ್ ಆಗ್ಯಾವಮ್ಮ ಅಂತೇಳಿ ಅನ್ನತ್ತಿದ್ದಾವ. ಹಾಗಾಗಿ ಅವ ಮುಟ್ಲೇ ಇಲ್ಲ ಫ್ರೆಂಡ್ಸ್. ನಮ್ಮ ಅಭಿ ತಿಂದ, ನಾವು ತಿಂದ್ವಿ. ಇನ್ನು ರಾತ್ರಿ ಸಾಬುದಾನಿ ಇತ್ತು, ಮೊನ್ನೆ ಸಾಬುದಾನಿ ನೆನಕಿದ್ದಿತ್ತು, ಹಾಗೆ ಫ್ರಿಜ್ ಒಳಗೆ ಇಟ್ಟಿದ್ದೆ ಸ್ವಲ್ಪ. ಅದನ್ನು ಇವತ್ತು ನಾನು ಇನ್ನು ಸಾಬುದಾನಿ ವಡ ಮಾಡಿದ್ರಾಯ್ತು ಅಂಥೇಳಿ ರೆಡಿ ಮಾಡ್ಕೊತೀನಿ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ನೆನೆಸಿದ ಸಾಬುದಾನಿ, ಅದಕ್ಕೆ ಕುದಿಸಿದಂಥ ಆಲೂಗಡ್ಡೆನ ಹೆರಚಿ ಹಾಕೀನಿ, ಮತ್ತು ಶೇಂಗಾದ ಪೌಡ್ರ್ ಹಾಕೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡೀನಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ, ಆಮೇಲೆ ಮೊಸರು ಹಾಕಬೇಕು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಇದನ್ನು ನಾನು ಫಸ್ಟ್ ಟೈಮ್ನೇ ಟ್ರೈ ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿಕೊಂಡು. ಸೊ ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿ ವಾಪಸ್ ಯೂಟ್ಯೂಬ್ ಒಳಗೆ ಹಾಕಾಕತ್ತೀನಿ ನೋಡಿರಿ. ಇನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಆ ದಪಾಟಿನ ಮಾಡಿಕೊಂಡು ಎಣ್ಣೆ ಒಳಗೆ ಕರಿಯೋದಷ್ಟೇ, ಏನು ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್. ಇದಕ್ಕೆ ನೋಡಿರಿ, ಹಿಟ್ಟು ರೆಡಿ ಮಾಡೀನಿ ಅದರದ್ದು. ಈ ಹಿಟ್ಟನ್ನ ರೆಡಿ ಮಾಡಿ ಈ ರೀತಿ ವಡ ಥರ ತಟ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕಿ ಕರಿಬೇಕು. ನೋಡಿ, ಈ ರೀತಿ ಎಣ್ಣೆ ಒಳಗೆ ಹಾಕಿ ಕರಿಬೇಕು. ನಾನು ಸ್ವಲ್ಪ ಹೊತ್ತದಂಗೆ ಅದು, ಬಟ್ ಒಳಗೆ ಹಸಿ ಇದ್ದು ಯಾಕಂತ ಗೊತ್ತಿಲ್ಲ. ಹಸಿ ಅಂದ್ರೆ ಫುಲ್ ಅಷ್ಟು ಒಳಗಡೆ ಎಲ್ಲ ಇದಾಗಿರಲ್ಲ ಫ್ರೆಂಡ್ಸ್. ನಾನು ಇದನ್ನೂ ಟ್ರೈ ಮಾಡಲ್ಲ. ನಾನು ಜಾಸ್ತಿ ಏನು ಅಡುಗೆನೆಲ್ಲ ಟ್ರೈ ಮಾಡೋಂಗಿಲ್ಲ. ಕರೆ ಹೇಳ್ಬೇಕಂದ್ರೆ ನನಗೆ ಅಡುಗೆ ಒಳಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಹೊಸ ಐಟಮ್ಸ್ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಈ ಥರ ಎಲ್ಲ ಜಾಸ್ತಿ ನನಗೇನೋ ಗೊತ್ತಿಲ್ಲ, ಅಡುಗೆದು ಅಷ್ಟು ಹುಚ್ಚಿಲ್ಲ, ಅಡುಗೆದು ಅಷ್ಟು ಇಂಟ್ರೆಸ್ಟ್ನೂ ಇಲ್ಲ ನನಗೆ ಅಡುಗೆ ಮಾಡ್ಬೇಕಂತೇಳಿ. ಸೊ ಏನೂ ಮಾಡೋಕ್ಕಲ್ಲ, ಕೆಲವ್ರದ್ದು ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರ್ತೈತಿ. ಬಟ್ ನನಗೆ ಅಡುಗೆ ಒಳಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇವತ್ತು ಈ ರೀತಿ ರೆಡಿ ಮಾಡಿದ್ದೆ. ಇದು ವಡ ಏನಿದು ಸಾಬುದಾನಿ ವಡ ಮಾಡಿದೆ. ಬಟ್ ಇವು ಮಾಡುವಷ್ಟರೊಳಗೆ ನಮ್ಮ ದೊಡ್ಡ ಮಗ ಅಭಿ ಮಲ್ಕೊಂಬಿಟ್ಟ. ಮಾಡತ್ತಿದ್ದೆ ಒಳಗಡೆ, ಹೋಗಿ ಮಲ್ಕೊಂಬಿಟ್ಟ ಫ್ರೆಂಡ್ಸ್. ತಿನ್ನಿ ಹೇಳು ಅಂತಂದ್ರು ತಿನ್ನಲಿಲ್ಲ.
ಇನ್ನು ಮಾಡಿ ನೋಡಿರಿ ಈ ರೀತಿ ಬಂದು ಫ್ರೆಂಡ್ಸ್ ಜಾಸ್ತಿ ಹೊರಗಡೆ ಕಪ್ಪಾದಂಗೆ ಆಗಿದ್ದು. ಇವ ನೋಡಿರಿ ಬಲ್ಕೊಂಬಿಟ್ಟಾನ, ಹೇಳಪ್ಪು ಅಂತ ಎಷ್ಟು ಎಬ್ಸಿದ್ರು ಹೇಳಿಲ್ಲ. ಬಟ್ ನಾವೇ ತಿಂದ್ವಿ, ಇವನು ತಿನ್ನಲಿಲ್ಲ ಫ್ರೆಂಡ್ಸ್. ಇವ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು, ಅದರೊಳಗೆ ಎಣ್ಣೆ, ಶೇಂಗಾ ಚಟ್ನಿ ಮತ್ತು ಎಣ್ಣೆ. ಸೊ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಊಟ. ಅದನ್ನು ಹಾಕೊಂಡು ತಿನ್ನಾಕತ್ತಾನ. ನಾನು ದಪಾಟಿ ಇದು ಏನು ವಡೆ ತಿನ್ನಪ್ಪು ಅಂತಂದ್ರೆ ನಾವಲ್ಲಮ್ಮ ಅಂತಂದ. ಬಟ್ ಇಬ್ಬರು ತಿನ್ನಲಿಲ್ಲ ವಡೆ, ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ತಿಂದಿದ್ದು. ನೋಡಿರಿ ಇನ್ನೂ ಇಷ್ಟು ಅದಾವು, ಇನ್ನು ನಾಳೆ ಬೆಳಿಗ್ಗೆ ಆದ್ಮೇಲೆ ತಿಂತಾನಂತೆ. ಇವಕ್ಕೂನೇ ತಿಡ್ತೀನಿ. ಇನ್ನು ಕೇಕ್ನು ಅಷ್ಟೇ, ಇನ್ನೊಂದೆರಡು ಕೇಕ್ನು ಉಳಿದಿದ್ದು. ನಾನು ತಿನ್ನತ್ತಿದ್ದೆ. ಓಕೆ ಆಗಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆಲ್ಲನೂ. ಇನ್ನು ಊಟಕ್ಕೆ ಇದನ್ನೇ ಮಾಡಿದ್ವಿ ಇವತ್ತು. ಇವ ನೋಡಿರಿ ಅನ್ನ ಎಣ್ಣೆ ಖಾರ ತಿಂದು ಚಲೋ ಆಗಿತ್ತಮ್ಮ ಅಂತ. ಇದನ್ನು ಎರಡೂ ತಿನ್ನಲಿಲ್ಲ ಫ್ರೆಂಡ್ಸ್. ಅವ ಕೇಕು ತಿನ್ನಲಿಲ್ಲ, ವಡೆನೂ ತಿನ್ನಲಿಲ್ಲ. ಇನ್ನು ನೋಡಿರಿ ಎಣ್ಣೆ ಖಾರ ಹಾಕ್ಕೊಂಡು ಅನ್ನ ತಿಂದು ಇನ್ನೊಂದು ಸ್ವಲ್ಪ ಬೇಕಾಗಿತ್ತಮ್ಮ ಅಂತಂದ. ಜಾಸ್ತಿ ಏನೋ ತಿನ್ಬಾರ್ದಳಪ್ಪು ಎಣ್ಣೆ ಅಂತೇಳಿ ಅಂದ್ಕೊಂಡು ಇನ್ನು ಊಟ ಮಾಡಿ ಬಾಂಡೆ ಎಲ್ಲ ಇಟ್ಟವು ನೋಡಿರಿ. ಏನಾದರೂ ಇಂಥವು ಮಾಡಿದ್ವಿ ಅಂದ್ರೆ ಒಂಟಿಗ್ಗಿ ಬಾಂಡೆ ಬೀಳ್ತಾವೆ ಸಿಂಕ್ ಒಳಗೆ. ಸೊ ಅವನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿರಿ. ಇವನ್ನ ಎತ್ತಿಡ್ತೀನಿ. ಎತ್ತಿಟ್ಟು ಇನ್ನು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೋಬೇಕು. ಎಲ್ಲ ಇನ್ನೂ ಕ್ಲೀನ್ ಮಾಡ್ಬೇಕು ನೋಡಿರಿ ಇದನ್ನೆಲ್ಲ. ಸೊ ಬಾಂಡೆ ಅಷ್ಟು ತೊಳೆದೀನಿ, ಇದನ್ನಷ್ಟು ಕ್ಲೀನ್ ಮಾಡಬೇಕು. ಇವಾಗ ವಾಕಿಂಗ್ ಹೋಗಿ ತಿಂತಾನೆ. ಬಳ್ಳೊಳ್ಳಿ ಎಲ್ಲ ಹೆಂಗೆ ತೆಗಿತಾವ ಎಲ್ಲ ಮಾಡ್ಕೊತ ನಡಿ. ಹೋಗಿ ನಡಿ ವಾಕಿಂಗ್ ನೋಡ್ರಿ. ಇದಿಷ್ಟು ತೊಳಿಲಪ್ಪ, ಅದಿಷ್ಟು ನೈ ನಡಿ ಹೋಗ್ಬಾ ವಾಕಿಂಗ್. ನೋಡಿರಿ ವಾಕಿಂಗ್ ಬಂದೇವಿ 3 ಜನ. ನಮ್ಮ ಅಭಿ ಅಂತೂ ಮಲ್ಕೊಂಡಿಂದ, ಇನ್ನು ಸುಮಿತಾ, ನಾನು ಮತ್ತು ಅವ್ರ ಪಪ್ಪ 3 ಜನ ಬಂದಿದ್ವಿ. ಇವಾಗ ನೋಡಿರಿ ರೋಡ್ ಮೇಲೆ ಎಲ್ಲ ಹಿಂಗೆ ಮಾಡ್ಕೋತ ಅಡ್ಡಾಡ್ತಿರ್ತಾನೆ. ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಲ್ಲ, ಬರೀ ಪಾತ್ರೆ ಅಷ್ಟೇ ತೊಳೆದು ಬಂದೀನಿ. ಅದನ್ನ ಬೇಡಮ್ಮ, ಅದನ್ನ ಆಮೇಲೆ ಮಾಡಾಕತ್ತಿ, ವಾಕಿಂಗ್ ಹೋಗುಂಬಾ ಅಮ್ಮ ಅಂತಂದ. ಹಾಗಾಗಿ ಅವನ ಜೊತೆ ಬಂದೀನಿ. ನೋಡಿರಿ ನನ್ನ ಜೊತೆ ರೇಸಿಂಗ್ ಕಟ್ಟಮ್ಮ ಅಂತೇಳಿ ಓಡಿ ಹೊಂಟಾನ. ಅವನ ಜೊತೆ ರೇಸಿಂಗ್ ಕಟ್ಬೇಕಂತ ನಾನು ಅವನ ಜೊತೆ ಓಡಿ ಹೊಂಟಿದ್ದೆ. ಯಾರು ಫಸ್ಟ್ ಬರ್ತಾರಂತೇಳಿ ಓಡಿ ಹೊಂಟಿದ್ದ. ಅವನೇ ಫಸ್ಟ್ ಬರಾಕತ್ತಿದ್ದ ಫ್ರೆಂಡ್ಸ್. ನಾನು ಅವನ ಜೊತೆ ಓಡಬೇಕಂತ. ಸೊ ಇದು ರೇಸಿಂಗ್ ಕಟ್ಟೆನ. ಇನ್ನಿಷ್ಟು ಮಾಡಿ ಮಲ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್. ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಕಪ್ಪ, ನನಗೆ ಸಾಕಾಯ್ತಪ್ಪ. ನಾ ಮಕ್ಕಳಕ್ಕೆ ಹೋಗ್ತೀನಿ. ಮತ್ತೇನು ಮಾಡ್ತೀನಿ ಬಾ ತಳಗ ನಡಿ ತಳಗೆ ಬಾ. ಸಾಕಾಯ್ತನ? ಸಾಕಪ್ಪ, ಟೈಮ್ ಭಾಳ ಆಗೈತಪ್ಪ. ಸಾವಕಾಶ ಅಪ್ಪ. 11 ಆಯ್ತಪ್ಪ ಟೈಮ್. ಹಾಂ ಭಾಳ ಟೈಮ್ ಮಕ್ಕೊಂಡು ನಡಿ ಸಾಕು.